ಹಾಯ್ ಹಲೋ ನಮಸ್ಕಾರ. ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆ್ಯಕ್ಚುಲಿ ಏನಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಕರಿಯರ್ ನ್ಯೂಸ್ ಬಗ್ಗೆ ಆಗಲಿ, ಉದ್ಯೋಗ ಮಾಹಿತಿ ಅಥವಾ ಶಿಕ್ಷಣ ಮಾಹಿತಿ ಬಗ್ಗೆ ನಾನು ಯಾವುದೇ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ ಬಗ್ಗೆ ಸಾಮಾನ್ಯವಾಗಿ ನಾನು ವಿಡಿಯೋ ಮಾಡುವಂಥದ್ದು. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆ ರೀತಿ ಒಂದು ವಿಷಯಗಳನ್ನ ಯಾವುದೂ ಮಾಡ್ತಿಲ್ಲ. ಏನಂತಂದರೆ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿನೇ ಆದ್ರೂ, ಆದರೆ ಲೇಟೆಸ್ಟ್ ನೋಟಿಫಿಕೇಶನ್ಗಳ ಬಗ್ಗೆ ಈಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತಹ ನೋಟಿಫಿಕೇಶನ್ಗಳಾಗಿರ್ಬೋದು, ಲೇಟೆಸ್ಟ್ ಮಾಹಿತಿಗಳಾಗಿರ್ಬೋದು, ಅದು ಯಾವುದೂ ಅಲ್ಲ. ಯಾಕಂತ ಹೇಳಿದ್ರೆ ತುಂಬ ಖುಷಿ ವಿಚಾರ ಇದು. ಅದರಲ್ಲೂ ಸಹ ಒಬ್ಬರು ಬರಹಗಾರರಿಗೆ, ಪತ್ರಿಕೋದ್ಯಮದಲ್ಲಿ ದುಡಿಯೋರಿಗೆ ಒಂದು ದೊಡ್ಡ ಗಿಫ್ಟ್ ಏನಂತ ಹೇಳಿದ್ರೆ, ಅವರು ಬರೆದಂತಹ ಬರಹಗಳಿಗೆ ಯಾರಾದರೂ ಸರ್ ತುಂಬ ಚೆನ್ನಾಗಿತ್ತು ನಿಮ್ಮ ಬರಹ, ಅದರಿಂದ ನಮಗೆ ಇಂಥದ್ದೊಂದು ಒಳ್ಳೆಯದಾಯಿತು, ಇದರಿಂದ ನಮಗೆ ನ್ಯಾಯ ಸಿಕ್ತು, ಸೊ ನೀವು ಬರೆದಿದ್ದರಿಂದ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು, ಒಂದು ವೇದಿಕೆ ಸಿಕ್ತು, ಈ ರೀತಿ ಯಾರಾದರೂ ಆ ಒಂದು ಬರಹಗಳಿಂದ ಏನಾದರೂ ಉಪಯೋಗ ಆಯಿತು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಗಿಫ್ಟು ಪತ್ರಕರ್ತರಿಗೆ ಮತ್ತು ಬರಹಗಾರರಿಗೆ ಅದಕ್ಕಿಂತ ದೊಡ್ಡ ಗಿಫ್ಟು ಬೇರೊಂದಿಲ್ಲ. ಯಾರಾದರೂ ಆ ಒಂದು ಲೇಖನಕ್ಕೆ, ಬರಹಗಳಿಗೆ ಯಾರಾದರೂ ಆ ರೀತಿ ಹೇಳಿದ್ರೆ ಅವರಿಗೆ ಸಿಗುವಂತಹ ಒಂದು ಖುಷಿಗೆ ಎಲ್ಲೇ ಇರಲ್ಲ. ಸೊ ಅದೇ ಒಂದು ದೊಡ್ಡ ಗಿಫ್ಟು ಅವರಿಗೆ, ಬರಹಗಾರರಿಗೆ ಮತ್ತು ಲೇಖಕರಿಗೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮಾನಸ ಗಂಗೋತ್ರಿನಲ್ಲಿ, ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿನಲ್ಲಿ ಪತ್ರಿಕೋದ್ಯಮ ಓದಬೇಕಾದ್ರೆ 2013ನೇ ಸಾಲಿನಿಂದ 15ನೇ ಸಾಲಿವರೆಗೆ ಓದಬೇಕಾದ್ರೆ ಈ ಸಂಯುಕ್ತ ಕರ್ನಾಟಕ ಮತ್ತು ವಿಜಯವಾಣಿ ಇನ್ನೂ ಹಲವಾರು ಪತ್ರಿಕೆಗಳಿಗೆ ನಾನು ವಿಶೇಷ ಪುರವಣಿಗಳಿಗೆ ನನಗನ್ಸಿದ್ದನ್ನ, ಈ ಲವ್ ಸ್ಟೋರಿ ಆಗಿರ್ಬೋದು ಆ ರೀತಿ ಯಾವುದು ಬರೀತಿರ್ಲಿಲ್ಲ ನಾನು, ಅಥವಾ ಯಾವುದೋ ಒಂದು ನುಡಿಚಿತ್ರ ಬರವಣಿಗೆ ಅಂತ ಕರಿತೀವಿ ನಾವು, ಫೀಚರ್ ರೈಟಿಂಗ್ಸ್ ಅಂತೇಳಿ, ಯಾವುದೋ ಒಂದು ವಿಶೇಷ ಪ್ಲೇಸ್ಗೆ ಹೋಗಿ ಅದ್ರ ಬಗ್ಗೆ ಬರೀಬೋದಾಗಿರ್ಬೋದು, ಆ ರೀತಿಯೂ ಸಹ ನಾನು ಜಾಸ್ತಿ ಬರೀತಿರ್ಲಿಲ್ಲ. ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಬರಿತಿದ್ದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನನ್ನ ಬರಹಕ್ಕೆ ಒಬ್ಬರು ಇವತ್ತು 2026ನೇ ಸಾಲಿನಲ್ಲಿದ್ದೀವಿ ನಾವು. ಇವಾಗ 2026ನೇ ಸಾಲು ಏಪ್ರಿಲ್ ತಿಂಗಳಲ್ಲಿದ್ದೀವಿ. ಸೊ ನನ್ನ ಒಂದು ಬರಹ 2014ನೇ ಸಾಲಿನ ಫೆಬ್ರವರಿ 27ರಂದು ಪ್ರಕಟವಾಗಿತ್ತು. ಆ ಒಂದು ಪತ್ರಿಕೆಯನ್ನು ನಾನೇ ಸರಿಯಾಗಿ ಇಟ್ಕೊಂಡಿರಲಿಲ್ಲ, ಎಲ್ಲೋಯ್ತು ಬರಹಗಳು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಹಲವಾರು ವಿಷಯಗಳ ಕುರಿತು, ಪ್ರಚಲಿತ ವಿದ್ಯಮಾನಗಳಿಗೆ ಕುರಿತು ನಾನು ಲೇಖನಗಳನ್ನ ಬರೀತಿದ್ದು. ಅದರಲ್ಲಿ ಒಂದು 2014ರ ಫೆಬ್ರವರಿನಲ್ಲಿ ಪ್ರಕಟವಾಗಿದ್ದಂತಹ ಒಂದು ಲೇಖನನ ನನಗಿಂತ ಚೆನ್ನಾಗಿ ಇಟ್ಟು ಅದನ್ನು ಒಂದು ಈ ಪೇಪರ್ ಕಲೆಕ್ಷನ್ಸ್ ಅಂತ ನಾವು ಹೇಳ್ತೀವಿ, ಈ ನಮಗೆ ಯಾವುದಾದ್ರೂ ಒಂದು ವಿಷಯನ ಓದಬೇಕು ಅಂತ ಹೇಳಿದ್ರೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೋತೀವಿ. ಅದನ್ನು ಯಾವಾಗ ಓದ್ತೀವೋ ಬಿಡ್ತೀವೋ, ಅದು ಇಷ್ಟ ಆಗ್ಬಿಟ್ರೆ ನಾವು ಅದನ್ನು ಈ ಸಾಮಾನ್ಯವಾಗಿ ಎಲ್ಲರೂ ಸಹ ಏನಾದ್ರು ಗಿಫ್ಟ್ ಕೊಟ್ಟರೆ ನಾವು ಶೇಖರಣೆ ಮಾಡಿ ಇಟ್ಕೋತೀವಲ್ಲ ಒಂದಕ್ಕೆ, ಇದು ಅವ್ರು ಕೊಟ್ಟಿದ್ದು, ಇದು ಇವ್ರು ಕೊಟ್ಟಿದ್ದು, ಅವ್ರ ನೆನಪಿಗಾಗಿ ಇವ್ರ ನೆನಪಿಗಾಗಿ ಅಂತೇಳಿ. ಸೊ ಆ ರೀತಿ ನಮ್ಗೆ ಇಷ್ಟವಾದದ್ದು ಅದು ಪೇಪರ್ ಕಟ್ಟಿಂಗ್ಸೇ ಆಗಿರ್ಬೋದು. ತುಂಬ ಜನಕ್ಕೆ ಇದೊಂದು ಹವ್ಯಾಸ ಇರುತ್ತೆ. ಇನ್ನು ನಾನು ಅಷ್ಟೇ, ಈಗ ಫಾರ್ ಎಕ್ಸಾಂಪಲ್ ಒಂದು ವೀಕಲ್ಲಿ ನನಗೆ ಇನ್ ಕೇಸ್ ಏನಾದರೂ ಪೇಪರ್ಗಳನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಪೇಪರ್ಗಳನ್ನ ಆ ಒಂದು ವಾರದ ಪೇಪರ್ಗಳನ್ನು ಸಹ ಒಂದೇ ಸರಿ ತೆಗೆದಿಟ್ಟಿರ್ತೀನಿ. ಯಾವಾಗ ಓದಕ್ಕೆ ಸಾಧ್ಯವಾಗುತ್ತೋ ಅವಾಗ ನಾನು ಪ್ರಮುಖವಾಗಿ ಯಾವ ವಿಷಯಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಹೋಗ್ತೀನೋ ಆ ಒಂದು ಪುಟಗಳನ್ನಾದರೂ ಸಹ ನಾನು ತಿರುವು ಹಾಕಲೇಬೇಕು, ಇಲ್ಲ ಅಂತ ಹೇಳಿದ್ರೆ ನನಗೆ ಅದು ಸಮಾಧಾನ ಆಗಲ್ಲ. ಸೊ ಅದಕ್ಕೆ ನಾನು ಒಂದು ವಾರದ್ದು ಫುಲ್ ಪೇಪರ್ಗಳೆಲ್ಲನೂ ಒಂದು ಕಡೆ ಇಟ್ಟು ಆ ವಾರದನ್ನು ಯಾವಾಗಲಾದ್ರೂ ಸರಿ ಸಮಯ ಮಾಡಿಕೊಂಡು ಅದನ್ನು ಮುಗಿಸ್ತೀನಿ. ಜಸ್ಟ್ ಹೈಲೈಟ್ ಆದರೂ ನೋಡ್ಕೋಬೇಕು, ಅಥವಾ ಪ್ರಮುಖವಾಗಿ ಯಾವುದಾದ್ರೂ ವಿಷಯದ ಬಗ್ಗೆ ಏನಾದರೂ ಸಂಪಾದಕೀಯಗಳು ಅಥವಾ ಲೇಖನಗಳು ಬಂದಿದ್ರೆ, ಅಂಕಣ ಬರಹಗಳು ಬಂದಿದ್ರೆ ಅವುಗಳನ್ನಾದರೂ ಸಹ ಓದ್ಕೊಂಡು ನಾನು ಆಮೇಲೆ ಅದನ್ನು ನಾನು ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ತೀನಿ. ಸೊ ಹಾಗೆ ಇವರು ಸಹ, ಇವ್ರ ಹೆಸರು ಮಂಜುನಾಥ್ ಬಿ ಅಂತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದು. ಆ್ಯಕ್ಚುಲಿ ನನ್ನ ನಂಬರು ಸಹ ಸಂಯುಕ್ತ ಕರ್ನಾಟಕದಲ್ಲಿ ಯಂಗ್ ಟರ್ಕ್ ಚೇತನ ಯಂಗ್ ಟರ್ಕ್ ಅಂತೇಳಿ ಯುವ ಪುರವಣಿ, ಸಂಯುಕ್ತ ಕರ್ನಾಟಕದಲ್ಲಿ ಅವಾಗ ಒಂದು ವಿಶೇಷ ಪುರವಣಿ ಬರ್ತಿತ್ತು. ಸೊ ಆ ಒಂದು ಪುರವಣಿನಲ್ಲಿ ನನ್ನ ಲೇಖನ ಪ್ರಕಟವಾಗಿತ್ತು. ನಾನು ಆ್ಯಕ್ಚುಲಿ ಸೆಲ್ಫಿ ವಿಡಿಯೋ ಮಾಡ್ತಿರೋದ್ರಿಂದ ಇದು ನಿಮಗೆ ಉಲ್ಟಾ ಕಾಣ್ಬೋದು, ಗೊತ್ತಿಲ್ಲ ನನಗೆ ಹೇಗೆ ಕಾಣುತ್ತೆ ಅಂತೇಳಿ. ನೋಡೋಣ. ಸೊ ತೋರಿಸ್ತಾ ಇದ್ದೀನಿ. ಸೊ ಇದು ನಂದು ಆರ್ಟಿಕಲ್ ಆ್ಯಕ್ಚುಲಿ. ಸೊ ನಿಮಗೆ ಈಗ ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇದ್ದೀರಿ. ಈ ಒಂದು ಲೇಖನನ 11 ವರ್ಷದ ಹಿಂದೆ ಪ್ರಕಟವಾಗಿದ್ದಂತಹ ಲೇಖನನ ಅವರು ಮಂಜುನಾಥ್ ಬಿ ಅನ್ನೋರು ಜೋಪಾನವಾಗಿ ಇಟ್ಕೊಂಡು ನನಗಿಂತ ಚೆನ್ನಾಗಿ ಪೇಪರ್ನ ಅವರು ಕಟ್ಟಿಂಗ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆ ಒಂದು ಲೇಖನದಿಂದ ಅವ್ರಿಗೆ ಯಾವ ರೀತಿ ಖುಷಿ ಆಯಿತೋ, ಆ ಒಂದು ಲೇಖನದಿಂದ ಯಾವ ಒಂದು ತೃಪ್ತಿಕರವಾದಂತಹ ಸಲಹೆ ಸಿಕ್ತೋ ನನಗಂತೂ ಗೊತ್ತಿಲ್ಲ. ಆದರೆ ಅವ್ರು ಕಳಿಸಿದ್ದು ನನಗಂತೂ
ಯಾವುದೇ ಗಿಫ್ಟ್ ಕೊಟ್ಟರು ಸಹ, ಯಾರೇ ಯಾವುದೇ ಗಿಫ್ಟ್ ಕೊಟ್ಟರು ಸಹ ನನಗೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ. 11 ವರ್ಷದ ಲೇಖನನ ಅವರು ನನಗೆ ಫೋಟೋ ತೆಗೆದು ಕಳಿಸಿದ್ರು. ಸೊ ಅದಕ್ಕೆ ನಾನು ಮೆಸೇಜ್ ಮಾಡಿದೆ, ಸರ್ ಇದು 10 ಇಯರ್ಸು ಬ್ಯಾಕು, 11 ಇಯರ್ಸ್ ಬ್ಯಾಕು ಸರ್ ಅಂತೇಳಿ. ನಿಮಗೆ ಸ್ಕ್ರೀನ್ಶಾಟು ಸಹ ತೋರಿಸ್ತಾ ಇದ್ದೀನಿ, ಅವ್ರು ಕಳಿಸಿರೋದು. ಸೊ ಟುಡೇ ಐ ಹ್ಯಾವ್ ಲಾಟ್ ಆಫ್ ಕಲೆಕ್ಷನ್ಸ್. ಅಂದರೆ ಇದೇ ರೀತಿ ಆರ್ಟಿಕಲ್ಗಳು ಅವ್ರ ಹತ್ರ ಇನ್ನೂ ಬೇಜಾನಿದೆ, ಅದರಲ್ಲಿ ನಂದು ಒಂದು, ಅಥವಾ ನಂದೇನೆ ಇನ್ನೂ ಬೇರೆ ಯಾವುದಾದ್ರೂ ಆರ್ಟಿಕಲ್ಗಳು ಇರ್ಬೋದೋ ಏನೋ ಗೊತ್ತಿಲ್ಲ. ಇಟ್ ಮೀನ್ಸ್ ಲಾಟ್ ಅಂತೇಳಿ ನಾನು ಮೆಸೇಜ್ ಸಹ ಹಾಕ್ತೆ. ಅವ್ರಿಗೆ ಸದ್ಯದಲ್ಲೇ ಫೋನ್ ಮಾಡ್ತೀನಿ ಸಹ ಅಂತಲೂ ಹೇಳಿದ್ದೀನಿ. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ವಿಡಿಯೋ ಮಾಡಬೇಕಾದ್ರೆ ನಾನು ಈ ಬಗ್ಗೆ ಮಾಹಿತಿನ ಹೇಳ್ತೀನಿ. ಆ್ಯಕ್ಚುಲಿ ಈ ಲೇಖನದಲ್ಲಿ ಏನು ಬರ್ದಿದೆ ಅಂತ ಹೇಳ್ಕೋಬೇಕು ಈ ವಿಡಿಯೋದಲ್ಲಿ ಅಂತಲೂ ಸಹ ನನಗೆ ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಇದು ಟೈಟಲ್ ಬಂದು ದೇಶ ಸುತ್ತಿ ಕೋಸ ಓದಿ ಅಂತೇಳಿ ನಾನು ಈ ಒಂದು ಲೇಖನದ ಆರ್ಟಿಕಲ್ ಬರೆದಿದ್ದು. ಸೊ ದಿನನಿತ್ಯ ಲಕ್ಷಾಂತರ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇರ್ತಾರೆ. ಅಲ್ಲಿ ನಾವು ಕಲಿಯುವಂಥದ್ದು ಏನಿದೆ, ಸುಮ್ಮನೆ ಹತ್ತಿ ಕುತ್ಕೊಂಡು ನಾವು ಪ್ರಯಾಣ ಮಾಡೋದಾಗಿರ್ಬೋದು, ಮೊಬೈಲಲ್ಲಿ ಏನೋ ಇವತ್ತೆಲ್ಲ ಮೊಬೈಲ್ಗಳು ಪ್ರತಿಯೊಬ್ಬರ ಕೈಯಲ್ಲೂ ಸಹ ಮೊಬೈಲ್ಗಳಿದೆ. ಈವನ್ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಮೊಬೈಲ್ ಬಂದ್ಬಿಟ್ಟಿದೆ. ಈಗ ವಯೋವೃದ್ಧರು ಸಹ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ನಂತವ್ ಮೊಬೈಲ್ ಇದೆ ಅಂತ ಕೆಲವರು ತೋರಿಸ್ಕೊಳ್ಳೋಕ್ಕೆ ಅವ್ರಿಗೇನು ಆಪ್ರೇಟಿಂಗ್ ಜಾಸ್ತಿ ಗೊತ್ತಿಲ್ಲ ಅಂದರೂ ಸಹ ತೆಗೆದ್ಬಿಟ್ಟು ಒಂದ್ಸರಿ ನೋಡ್ಕೊಂಡು ಸುಮ್ಮನೆ ಇಡುವಂಥ ಆ ರೀತಿ ಒಂದು ಅಭ್ಯಾಸಗಳು ಸಹ ಆಗಿಬಿಟ್ಟಿದೆ. ಸೊ ಅಷ್ಟೊಂದು ಮೊಬೈಲ್ ಯೂಸೇಜ್ ಈಗ ನಾವು ಕಾಣ್ಬೋದು. ಈಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ಮತ್ತು ಕಲಿಯುವವರು ಮೊಬೈಲ್ನಲ್ಲೂ ಸಹ ಕಲಿತಿದ್ದಾರೆ ಇವಾಗ. ಆದರೆ ಅವಾಗಿನ ಒಂದು ಸ್ಥಿತಿಗೆ ಜಾಸ್ತಿ ಸೋಷಿಯಲ್ ಮೀಡಿಯಾ ಬಳಕೆ ಈಗ ಸೋಷಿಯಲ್ ಮೀಡಿಯಾನೆಲ್ಲ ಬಳಕೆ ಮಾಡ್ಕೋತಿರೋದು ಜಸ್ಟ್ ಕಲೀಲಿಕ್ಕಲ್ಲ. ಇವಾಗ ಅರ್ನಿಂಗ್ ಮಾಡೋಕ್ಕೆ ಒಂದು ಕಡೆ ಬಳಸ್ಕೊತಾ ಇದ್ರೆ, ಇನ್ನೊಂದು ಕಡೆ ಜಸ್ಟ್ ರೀಲ್ಸ್ಗಳು ನೋಡಲಿಕ್ಕೆ, ಕಾಮಿಡಿ ನೋಡಲಿಕ್ಕೆ, ಇಂಟ್ರೆಸ್ಟಿಂಗ್ ವಿಷಯಗಳು ನೋಡಲಿಕ್ಕೆ ಇನ್ನೊಂದು ಕಡೆ ಬಳಸ್ಕೊತಾ ಇದ್ದಾರೆ. ಅದು ಬಿಟ್ಟರೆ ಕಲಿಯೋದಕ್ಕೇನೆ ಜಾಸ್ತಿ ಸೋಷಿಯಲ್ ಮೀಡಿಯಾ ಬಳಸ್ಕೊತಾ ಇದ್ದಾರೆ ಅಂತ ಯಾರಾದರೂ ಹೇಳಿದರೆ ಆ ಒಂದು ಮಾತಿಗೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೇನೆ. ಖಂಡಿತ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾಗಳನ್ನ ಜಾಸ್ತಿ ಕಲೀಲಿಕ್ಕಂತೂ ಯೂಸ್ ಮಾಡ್ಕೋತಾ ಇಲ್ಲ. ಸೊ ಕಲಿಯುವಂತಹ ಪ್ಲಾಟ್ಫಾರ್ಮ್ಗಳೇ ಬೇರೆ ಇದ್ದಾವೆ. ಸೊ ಅದು ಸಹ ಡಿಜಿಟಲ್ ಮೀಡಿಯಾಗಳಲ್ಲೇ, ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲೇ ಬರುತ್ತೆ ಆ್ಯಕ್ಚುಲಿ. ಹಾಗಿದ್ರೆ ನಾನು ಈ ಒಂದು ಲೇಖನದಲ್ಲಿ ಏನು ಬರೆದಿದ್ದೆ ಅನ್ನೋದನ್ನು ನೋಡೋದಾದರೆ, ಆ್ಯಕ್ಚುಲಿ ಸಂಯುಕ್ತ ಕರ್ನಾಟಕ ಪೇಪರ್ನವರು ತುಂಬ ಚೆನ್ನಾಗಿ ಒಂದು ಇಮೇಜನ್ನು ಸಹ ಬಳಸ್ಕೊಂಡಿದ್ದಾರೆ ಆ ಒಂದು ಲೇಖನಕ್ಕೆ ತಕ್ಕಂತೆ. ಡೋಂಟ್ ಬಿ ಸೈಲೆಂಟ್, ಸ್ಪೀಕಪ್ ಅಂತೇಳಿ. ಸೊ ಈ ಒಂದು ಲೇಖನನ ಕಾನ್ಸಂಟ್ರೇಟ್ ಮಾಡಿ ಬರೆದಿದ್ದು ನಾನು ಕಮ್ಯುನಿಕೇಷನ್ ಹೇಗೆ, ಈಗ ನಾವು ಡೈಲಿ ಸುತ್ತಾಟ ಮಾಡೋದ್ರಲ್ಲಿ ಹೇಗೆಲ್ಲ ಕಲಿಬೋದು, ಏನೆಲ್ಲ ಉಪಯೋಗನ ಪಡ್ಕೋಬೋದು, ಕಾಮನ್ ಸೆನ್ಸ್ನ ಯೂಸ್ ಮಾಡಿಕೊಂಡ್ರೆ ನಾವು ಪ್ರಯಾಣದಲ್ಲಿ ಹೇಗೆಲ್ಲ ಅನುಕೂಲಗಳಿದೆ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಿ ನಾನು ಈ ಒಂದು ಲೇಖನನ ಬರೆದಿದ್ದು. ಸೊ ಅದರಲ್ಲಿ ನಮ್ಮ ನಮೂನಿ ಅಂತೇಳಿ ಅವರು ಸಬ್ಹೆಡ್ ಲೈನು ಸಹ ಬಳಸ್ಕೊಂಡಿದ್ದಾರೆ. ಸೊ ಸಂಚಾರ ನಿರತರಲ್ಲಿ ಹಲವು ರೀತಿಯ ಜನರಿರ್ತಾರೆ. ಕೆಲವರು ಬಸ್ ಹತ್ತಿದ ತಕ್ಷಣ ಅಥವಾ ಟ್ರೈನ್ ಹತ್ತಿದ ತಕ್ಷಣ ಜಾಗ ಇಟ್ಕೊಂಡು ಮಲ್ಕೊಬಿಟ್ರೆ ಸಾಕಣಪ್ಪ ಅಂದ್ಕೊಂಡಿರ್ತಾರೆ. ಸೊ ಜಾಗ ಇಟ್ಕೊಂಡು ಮಲ್ಕೊಳ್ಳೋದ್ರ ಜೊತೆಗೆ ಮೂವಿ ನೋಡೋಕೆ, ಯಾವುದಾದ್ರೂ ವೆಬ್ ಸೀರೀಸ್ ನೋಡೋಕ್ಕೆ ಅಥವಾ ಮೂವಿ ನೋಡೋಕ್ಕೆ ಒಳ್ಳೆ ಜಾಗ ಸಿಕ್ಕಿದ್ರೆ ಸಾಕು ಅಂತ ಕಾಯೋರು ಸಹ ಈಗ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಇನ್ನು ಕೆಲವರು ಸುಮ್ಮನೆ ನೋಡ್ತಾ ಕೂತ್ಕೊಂಡಿದ್ರೆ, ಇನ್ನು ಕೆಲವರು ಈಗೆಲ್ಲ ಮೊಬೈಲ್ ಇರೋದ್ರಿಂದ ಹಲವಾರು ಗೇಮ್ಗಳನ್ನ ಆಡ್ತಾ ಎಲ್ಲ ಕೂತ್ಕೋತಾರೆ. ಸೊ ಇನ್ನು ಕೆಲವರು ಪುಸ್ತಕ ಓದೋ ಹವ್ಯಾಸನೂ ಸಹ ಇರುತ್ತೆ. ಇನ್ನು ಕೆಲವರು ಈಗ ಟೀಚರ್ಸ್ಗಳು ಏನಾದರೂ ಕಮ್ಯೂಟ್ ಮಾಡ್ತಾ ಇದ್ರೆ, ಆ ಕಡೆಯಿಂದ ಈ ಕಡೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರದೇಶಕ್ಕೆ ಅವರು ಟೀಚಿಂಗ್ ಮಾಡೋದಕ್ಕೆ ಏನಾದರೂ ಓಡಾಟ ನಡೆಸ್ತಾ ಇದ್ದಾರೆ, ಅವರು ಪ್ರಿಪರೇಷನಲ್ಲಿ ಆಗಿರ್ಬೋದು, ಅಥವಾ ಅವ್ರದ್ದೇ ಆದ ಒಂದು ಟೀಚರ್ಸ್ ಗ್ರೂಪ್ಗಳು ಒಟ್ಟಿಗೆನೇ ಹೋಗಿ ಬರೋರು ಇರ್ತಾರೆ. ಅವರೆಲ್ಲ ಲೇಟೆಸ್ಟ್ ಮಾಹಿತಿಗಳ ಬಗ್ಗೆ ಮಾತಾಡೋರು ಇರ್ತಾರೆ. ಸೊ ಜಸ್ಟು ಒಮ್ಮೆ ನಾವು ಮೊಬೈಲ್ನ, ಸೊ ಅದರಲ್ಲೂ ಸಹ ಈಗೆಲ್ಲ ಜಾಸ್ತಿ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾ ಇರೋದು, ಮೊಬೈಲ್ನ ಸೈಲೆಂಟ್ ಮಾಡಿ ಇಟ್ಟು ನೀವು ಸುಮ್ಮನೆ ಎಲ್ಲ ಕಡೆಗೂ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ, ನಿಮಗೆ ಒಂದು ಬಸ್ಗೆ ಸಾಮಾನ್ಯವಾಗಿ ಒಂದು 50ರಿಂದ 60 ಸೀಟ್ ಹತ್ತುತ್ತಾರೆ ಅಂತ ಹೇಳಿದ್ರೆ 60 ರೀತಿಯ ಜನರೇ ನಿಮಗೆ ಸಿಗ್ತಾರೆ. ಅದೇ ರೀತಿ ಪ್ರಯಾಣದಲ್ಲಾಗಿರ್ಬೋದು ಸಹ, ಅದು ಯಾವುದೇ ಪ್ರಯಾಣದಲ್ಲಾಗಿದ್ರೂ ಸಹ ನಿಮಗೆ ಅಷ್ಟೇ ವಿಭಿನ್ನ ಜನರುಗಳು ಸಿಗ್ತಾರೆ. ಸೊ ಈ ಕಲಿಕೆ ಅನ್ನೋದು ಒಬ್ಬೊಬ್ಬರಿಂದ ಒಂದೊಂದು ಮಾಹಿತಿನ, ಒಂದೊಂದು ಸ್ಕಿಲ್ಸನ್ನಾಗಿರ್ಬೋದು, ಒಂದೊಂದು ವಿಷಯವನ್ನು ಕಲ್ತ್ಕೊಂಡ್ರೆ, ನೀವು ಒಂದು ಬುಕ್ ಓದೋದಕ್ಕಿಂತ ಆ್ಯಕ್ಚುಲಿ ಪುಸ್ತಕ ಓದೋದ್ರಿಂದ ಸಿಗುವಂತಹ ಜ್ಞಾನನೇ ಬೇರೆ, ಈ ಜನರುಗಳನ್ನ ಮಾತಾಡ್ಸೋದ್ರಿಂದ ಅಥವಾ ಅವರಿಂದ ಕಲಿಯುವಂತಹ ವಿಷಯಗಳೇ ಬೇರೆ. ಸೊ ಅದಕ್ಕೂ ಈಕ್ವಲ್ ಮಾಡೋದು ಬೇಡ ನಾವಿಲ್ಲಿ. ಸೊ ಎಷ್ಟು ಜನರಿರ್ತಾರೋ ಅಷ್ಟು ಜನದಿಂದನೂ ಸಹ ಒಂದೊಂದು ಮಾಹಿತಿ ಅಂದ್ರೂ ನಿಮಗೆ ಎಷ್ಟೊಂದು ಮಾಹಿತಿ ಆಯಿತು. ಸೊ ದಿನನಿತ್ಯ ಪೇಪರ್ ಓದಬೇಕಾಗಿರುತ್ತೆ ನಿಮಗೆ. ಅದೇ ಪೇಪರ್ ಓದಿರೋರು ಒಬ್ಬೊಬ್ಬರು ಒಂದೊಂದು ವಿಷಯ ಹೇಳಿದ್ರೆ, ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಹೋದರೆ ಎಷ್ಟೊಂದು ವಿಭಿನ್ನವಾದಂತಹ ನಿಮಗೆ ಅಭಿಪ್ರಾಯಗಳು ಸಿಗುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮ್ಗೆ ಡಿಸೈಡ್ ಮಾಡೋಕ್ಕಾಗದೇ ಇರ್ಬೋದು. ಆದರೆ ಯಾರ್ಯಾರ ಅಭಿಪ್ರಾಯ ಏನೇನಿರುತ್ತೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಕಲಿಯಲು ಏನು ದಾರಿಗಳಿರ್ತವೆ. ಫಾರ್ ಎಕ್ಸಾಂಪಲ್, ಶಿಕ್ಷಕರು ಇರ್ತಾರೆ ಅಂತ ಇಟ್ಕೊಳ್ಳಿ. ಈ ಪ್ರಯಾಣದಲ್ಲಿ ನೀವು ಒಬ್ಬರೇ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ನೋಡಿಕೊಂಡು ಯಾವುದೋ ಚಿತ್ರಣಗಳನ್ನ, ಮೂವಿಗಳನ್ನ ನೋಡಿಕೊಂಡು ಹೋಗೋದ್ರ ಬದಲು, ನಿಮ್ಮ ಪಕ್ಕದಲ್ಲಿರುವ ವ್ಯಕ್ತಿಗಳನ್ನ, ಇನ್ ಕೇಸ್ ನಿಮ್ಗೇನಾದರೂ ಗುಡ್ ಟು ಸ್ಪೀಕ್ ಅಂತೇಳಿ ಏನಾದರೂ ಒಂದು ಆಶಾಭಾವನೆ ನಿಮಗೆ ಬಂದರೆ, ಅವರನ್ನು ಮಾತಾಡ್ಸಿದ್ರೆ ನಿಮಗೆ ಅವರಲ್ಲಿರುವಂತಹ ಎಷ್ಟೋ ವಿಷಯಗಳು
ನೀವು ಒಂದು ಭಾಷೆನ ಕಲಿಬಹುದು. ಯಾಕಂತ ಹೇಳಿದ್ರೆ ಪ್ರಯಾಣದಲ್ಲಿ ಒಂದೇ ಭಾಷೆಯವರು ಇರಲ್ಲ, ಒಂದೇ ಪ್ರದೇಶದವರು ಇರೋದಿಲ್ಲ. ಸೊ ಹಾಗಾಗಿ ನೀವು ಪ್ರಯಾಣದಲ್ಲಿ ಮಾತನಾಡೋದ್ರಿಂದ ಭಾಷೆ ಕಲಿಬಹುದು, ಅಥವಾ ಇನ್ನೊಂದು ಕಲ್ಚರ್ನ ಕಲಿಬಹುದು. ಇನ್ನೊಂದು ಕಲ್ಚರ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಬಹುದು ನೀವು, ಅಥವಾ ವಿಭಿನ್ನವಾಗಿ ಲೇಟೆಸ್ಟು ಪ್ರಚಲಿತ ವಿದ್ಯಮಾನದಲ್ಲಿರುವಂತಹ ಹಲವಾರು ಘಟನೆಗಳು ಅಥವಾ ಏನಿರ್ಬೋದು ಅನ್ನೋದನ್ನ ಕಲಿಬಹುದು. ಹೀಗೆ ಹಲವಾರು ವಿಭಿನ್ನ ವಿಷಯಗಳನ್ನ ನೀವು ಪ್ರಯಾಣದಲ್ಲಿ ಮಾತನಾಡೋದ್ರಿಂದ, ಸೈಲೆಂಟ್ ಆಗದೇ ಮಾತನಾಡೋದ್ರಿಂದ, ಹಾಗೆಯೇ ಕಿವಿಗೆ ಇವಾಗ ಇಯರ್ಫೋನ್ ಹಾಕೊಳ್ತಾನೆ ನೀವು ಕೇಳಿಸ್ಕೊಳ್ಳೋದ್ರಿಂದ ಹಲವಾರು ನಿಮಗೆ ಮಾಹಿತಿಗಳು ಸಿಗ್ತವೆ. ಸೊ ಹೀಗೆ ಹಲವಾರು ಜನರಿಂದ ಹಲವಾರು ಮಾಹಿತಿಗಳನ್ನ ಪಡ್ಕೋಬೋದಂತಹ ಒಂದು ಮಾಹಿತಿ ಇರುತ್ತೆ. ಹಾಗೆಯೇ ಪ್ರೇರೇಪಣೆ, ನಿಮಗೆ ಬೇರೆಯವರು ಪ್ರೇರೇಪಣೆ ಆಗ್ಬೋದು, ಅಥವಾ ಬೇರೆಯವರು ನಿಮ್ಗೇನೆ ಪ್ರೇರೇಪಣೆ ಆಗ್ಬೋದು, ಅಂದರೆ ಇನ್ಸ್ಪಿರೇಷನ್ ಆಗ್ಬೋದು. ಅಂತಹ ಇನ್ಸ್ಪಿರೇಷನ್ ವ್ಯಕ್ತಿಗಳು ನಿಮಗೆ ಮಾರ್ಗದರ್ಶಕರು ಸಿಗ್ಬೋದು. ಫಾರ್ ಎಕ್ಸಾಂಪಲ್, ನಾನೇ ಒಮ್ಮೆ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವಾಗ ಬಂದಿದ್ದೆ ನಾನು ಈ ಒಂದು ರೀತಿ ಅನುಭವಗಳನ್ನ ನಾನು ಪಡ್ಕೊಂಡಿದ್ರಿಂದ. ಸೊ ಅದಕ್ಕೆ ನಾನು ಈ ಒಂದು ಲೇಖನನ ಅವಾಗಲೇ ಬರೆದಿದ್ದು. ಸೊ ಇವಾಗಲೂ ಸಹ ಅನುಕೂಲ ಆಗಲ್ಲ ಅನ್ನೋ ರೀತಿ ಏನು ಬರೆದಿಲ್ಲ. ಈಗಲೂ ಸಹ ಈ ಲೇಖನದ ವಿಷಯಗಳು ಇವಾಗಲೂ ಪ್ರಸ್ತುತತೆ ಇದೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ, ಈ ಒಂದು ಪತ್ರಿಕೆಯಲ್ಲಿರುವಂತಹ ಮಾಹಿತಿನ ತಿಳಿಸ್ಬೇಕು ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡಿದ್ದು. ಸೊ ಅವಕಾಶಗಳಿಗೆ ರಹದಾರಿ ಅಂತಾನು ಸಹ ನಾನು ತಿಳಿಸ್ಕೊಟ್ಟಿದ್ದೆ. ಕೆಲಸ ಹುಡುಕೋರು, ನಿರುದ್ಯೋಗಿಗಳು ಪ್ರಯಾಣದಲ್ಲಿ ಕಂಡುಕೊಂಡ ಹೊಸ ಪರಿಚಯವನ್ನ ಕೆಲಸ ಪಡ್ಕೊಳ್ಳಿಕ್ಕೆ ಬಳಸ್ಕೋಬೋದು ಅಂತ ಹೇಳಿದ್ದೆ. ಪ್ರಯಾಣ ಬಾಂಧವ್ಯ ಹೊಸ ಜೀವನನ ಕಟ್ಕೊಳ್ಬಲ್ದು, ಅಪರೂಪಕ್ಕೊಮ್ಮೆ ಪ್ರೀತಿಯೂ ಆಗ್ಬಿಡ್ಬೋದು, ಲವ್ ಆಗ್ಬಿಡ್ಬೋದು ಪ್ರಯಾಣದಲ್ಲಿ. ಸೊ ವಿನಯದಿಂದ ಗಳಿಸಿದಂತಹ ಸ್ನೇಹ ಮೊಬೈಲ್ ನಂಬರ್ವರೆಗೆ ಹೋಗಿ, ಅಲ್ಲಿಂದ SMS, ಇಮೇಲ್ವರೆಗೆ ಹೋಗಿ ನಿಮಗೆ ಒಳ್ಳೆ ಪ್ರೊಫೆಷನ್ಗೆ ಅವಕಾಶ ಸಿಗುವಂಥದ್ದು, ಮಾರ್ಗದರ್ಶನವೂ ಕೂಡ ಸಿಗ್ಬೋದು, ಅಥವಾ ಅವರಿಂದನೇ ನಿಮಗೆ ದೊಡ್ಡ ಅವಕಾಶಗಳು ಸಹ ಸಿಗ್ಬೋದು ಪ್ರಯಾಣದಲ್ಲಿ ಪರಿಚಯ ಮಾಡಿಕೊಳ್ಳೋದ್ರಿಂದ. ನನಗೇನೆ ಎಷ್ಟೋ ಜನರುಗಳು, ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಕೆಲವರು ರಿಪೋರ್ಟರ್ಗಳೇ ಗೊತ್ತಿರಲಿಲ್ಲ. ನಾನೊಮ್ಮೆ ನೈಟ್ ಹೊತ್ತು ಪ್ರಯಾಣ ಬೆಳೆಸ್ಬೇಕಾದ್ರೆ ಬಸ್ನಲ್ಲಿ ಅವರು ಸುಮ್ಮನೆ ಚಾಟ್ ಮಾಡ್ತಾ ಕೂತಿದ್ರು. ಹಾಗೇನೆ ಜೊತೆಗೆ ಅಲ್ಲಿ ಟೈಪ್ ಮಾಡ್ತಾ ಇದ್ರು, ಬರಹಗಳನ್ನ ವರದಿ ರಿಪೋರ್ಟ್ ಮಾಡ್ತಾ ಇದ್ರು, ಬರಿತಾ ಇದ್ರು. ನನಗೆ ಸೈಡಿಂದ ಕಾಣಿಸ್ತು, ಕದ್ ನೋಡ್ಲಿಲ್ಲ, ಸಾರಿ. ಸೊ ನನಗೆ ಹಂಗೇನೆ ನೋಡ್ತಾ ಇರ್ಬೇಕಾದ್ರೆ ಆಕಸ್ಮಿಕವಾಗಿ ನಾನು ನೋಡಿದೆ. ಸೊ ಅವಾಗ ಅವರನ್ನ ಮಾತಾಡ್ಸಿದ್ದಕ್ಕೆ ಅವ್ರ ಹೆಸರು ಮೋಹನ್ ಕುಮಾರ್ ಅಂತೇಳಿ ನನಗೆ ಪರಿಚಯ ಆಯಿತು. ಸೊ ಅವರು ಒಂದು ದಿನಪತ್ರಿಕೆ ಹೆಸರೆಲ್ಲ ಒಂದು ದಿನಪತ್ರಿಕೆಯ ವರದಿಗಾರರು ಅಂತಾನೂ ಗೊತ್ತಾಯಿತು. ಅವರ ಪರಿಚಯವಾಯಿತು. ಅವರ ಪರಿಚಯದಿಂದ ನಾನು ಎಷ್ಟೊಂದು ವಿಷಯಗಳು ತಿಳ್ಕೊಳ್ಳಿಲ್ಲ, ಎಷ್ಟೊಂದು ಕಮ್ಯುನಿಕೇಷನ್ ಬೆಳೀತು. ಅವರಿಂದ ನಮ್ಗಾಗಿರ್ಬೋದು, ನಮ್ಮಿಂದ ಅವ್ರಿಗಾಗಿರ್ಬೋದು ಎಷ್ಟೋ ವಿಷಯಗಳು ಸ್ಥಳಾಂತರಗೊಳ್ತವೆ. ಇದರಿಂದ ಹಲವಾರು ಅನುಕೂಲಗಳು ಸಹ ಇರುತ್ತೆ. ಸೊ ಹೀಗಾಗಿ ಪ್ರಯಾಣದಲ್ಲಿ ದೇಶವನ್ನು ಸುತ್ತಬೇಕಾದ್ರೆ ನಮಗೆ ಹಲವಾರು ವಿಷಯಗಳು, ಹಲವಾರು ಜನರು ಗೊತ್ತಾಗೋದ್ರಿಂದ ನಮಗೆ ಹೆಚ್ಚು ಅನುಕೂಲನೇ ಇದೆ. ಜಸ್ಟ್ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಯಾವುದೇ ಅನುಕೂಲಗಳು ಪ್ರಯಾಣದಲ್ಲಿ ಆಗೋದಿಲ್ಲ. ಅದ್ರ ಬದಲು ನೀವು ಸ್ಪೀಕ್ ಅಪ್, ಡೋಂಟ್ ಬಿ ಸೈಲೆಂಟ್ ಅನ್ನೋದನ್ನ ನೀವು ಫಾಲೋ ಮಾಡಿ. ನಿಮ್ಗೇನಾದರೂ ಈ ಲೇಖನ ಸವಿಸ್ತಾರವಾಗಿ ಓದಬೇಕು ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ದೇಶ ಸುತ್ತಿ ಕೋಶ ಓದಿ ಅಂತ ಕಮೆಂಟ್ ಮಾಡಿ, ಅಥವಾ ಲೇಖನವನ್ನು ಕಳಿಸಿ ಸೆಂಡ್ ಆರ್ಟಿಕಲ್ ಅಂತ ನೀವು ನನಗೆ ಮೆಸೇಜ್ ಹಾಕಿ, ಅಥವಾ ನಿಮ್ಮ ಮೊಬೈಲ್ ನಂಬರ್ಗಳನ್ನ ಸಹ ಹಾಕಿ ಒಂದು ವಿಡಿಯೋದ ಕೆಳಗಡೆ. ನಾನು ಬೇಕಾದ್ರೆ ವಾಟ್ಸಪ್ಪು ಸಹ ಮಾಡ್ತೀನಿ, ಅಥವಾ ಅಲ್ಲೂ ಸಹ ಡೈರೆಕ್ಟಾಗಿ ನಾನು ಅಲ್ಲೇ ಸಹ ಅಪ್ಲೋಡ್ ಸಹ ಮಾಡ್ತೀನಿ. ಧನ್ಯವಾದಗಳು. ಬಾಯ್ ಅಂತ ಹೇಳೋದಕ್ಕೂ ಮೊದಲು ಮತ್ತೊಂದು ವಿಡಿಯೋದಲ್ಲಿ, ಸೊ ಇವರು ಕಳಿಸ್ಕೊಟ್ಟಿದ್ದರಿಂದ ನನಗೆ ಈಗ ಅನ್ನಿಸ್ತಾ ಇದೆ, ಇನ್ನೊಂದು 4-5 ಲೇಖನಗಳು ಇದೇ ರೀತಿ ಇದೆ. ಸೊ ಉತ್ತರ ಕರ್ನಾಟಕ ಭಾಗ ಮಾತ್ರವಲ್ಲದೆ ದಕ್ಷಿಣ ಕರ್ನಾಟಕ, ಬೆಂಗಳೂರು, ಹೀಗೆ ಆ ಒಂದು 4-5 ಲೇಖನಗಳಿಗೆ, ಅವಾಗ ಬರೆದಂತಹ 4-5 ಲೇಖನಗಳಿಗೆ ಕಾಮನ್ ಸೆನ್ಸ್ ರಿಲೇಟೆಡ್ ಬರೆದಿದ್ದಕ್ಕೆ ನನ್ನ ಮೊಬೈಲ್ ನಂಬರು ಸಹ ಪ್ರಕಟವಾಗ್ತಿದ್ರಿಂದ ತುಂಬ ಕರೆಗಳು ಒಂದು ಪ್ರಶಂಸೆಯನ್ನು ನೀಡಿ ನನಗೆ ಕರೆ ಮಾಡ್ತಿದ್ರು. ಸ್ಟೂಡೆಂಟ್ಸ್ಗಳಿಂದ ಹಿಡಿದು ಎಲ್ಲರೂ ಸಹ ನನಗೆ ಈಗ ಆಲ್ರೆಡಿ ಒಂದು ಸರ್ಕಾರಿ ಹುದ್ದೆಯಲ್ಲಿರೋರು ಎಲ್ಲರೂ ಸಹ, ಇಂಜಿನಿಯರಿಂಗ್ ಸ್ಟೂಡೆಂಟು, MBBS ಸ್ಟೂಡೆಂಟ್ಗಳೆಲ್ಲರೂ ಸಹ ನನಗೆ ಆ 4-5 ಲೇಖನಗಳಿಗೆ ತುಂಬ ಕರೆ ಮಾಡಿ ನನಗೆ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ನನಗೆ ಹೇಳಿದರು. ಸೊ ಅದನ್ನು ನಾನು ಒಂದು 5 ಪೇಜಷ್ಟು ನಂಬರ್ಗಳನ್ನು ಸಹ, ಅವ್ರ ಹೆಸರೇನು, ಅವ್ರ ಆಕ್ಯುಪೇಷನ್ ಏನು, ಅವ್ರ ನಂಬರು ಎಲ್ಲನೂ ಬರೆದಿಟ್ಕೊಂಡಿದ್ದೆ. ಆ ಶೀಟ್ಸು ನನ್ನ ಹತ್ರ ಈಗಲೂ ಸಹ ಇದೆ, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಅವರು ನನ್ನ ಪತ್ರಿಕೆಗಳು ಇಟ್ಕೊಂಡಿದ್ದಾರೆ, ನಾನು ಅವ್ರ ನಂಬರ್ಗಳನ್ನ ಇಟ್ಕೊಂಡಿದ್ದೀನಿ. ಬಟ್ ಅದೊಂದು ಖುಷಿ ನನಗೆ, ಅಟ್ಲೀಸ್ಟ್ ನನಗೊಂದು ಇಂಥದ್ದೊಂದು ಪ್ರಶಂಸೆ ಸಿಕ್ತಲ್ಲ, ಅದೇ ನನಗೆ ದೊಡ್ಡ ಗಿಫ್ಟ್. ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅಂತೇಳಿ. ಸೊ ಹಾಗಾಗಿ ನಾನು ಹರಿದು ಹೋಗುವ ಮುನ್ನ ಅಂತೇಳಿ ಒಂದು ಟೈಟಲ್ನ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆಯಲ್ಲಿ ಏನು ಬರೆದಿದೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಧನ್ಯವಾದಗಳು. ಬಾಯ್.